ಹಾಯ್ ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಐತಿಹಾಸಿಕ ಸ್ಥಳ ಕರ್ಕೊಂಡ್ಬಂದಿದ್ದೀನಿ. ಅಹಮದಾಪುರ ಅಂತ, ಆದಮಾಪುರ ಅಂತಂದ್ರೆ ಯಾರಿಗೆ ಗೊತ್ತಾಗಂಗಿಲ್ಲ. ಒಬ್ಬರು ಬಾಳು ಮಾಮ ಅಂತ ಈ ಊರಿಗೆ ಒಂದು ಭಾಳ ಸ್ಪೆಷಲ್ ಇದ್ದಾರೆ ಅವರು. ಬಾಳು ಮಾಮ ಅವ್ರದ್ದು ಫುಲ್ ಹೆಸರು ಏನಂತಂದ್ರೆ ಬಾಳಪ್ಪ ಮಾಯಪ್ಪ ಅರ್ಭಾವಿ ಅಂತ. ಅವರು ತಂದೆ ಹೆಸರು ಮಾಯಪ್ಪ ಅರ್ಭಾವಿ, ತಾಯಿ ಹೆಸರು ಸುಂದರ ಅರ್ಭಾವಿ ಅಂತ. ಸೊ ನನ್ನ ಹಿಂದೆ ಏನು ನೋಡತ್ತಿರಲ್ಲ, ಇದು ಬಾಳು ಮಾಮ ಅವ್ರದ್ದು ಮೇನ್ ಸಮಾಧಿ ಏರಿಯಾ. ಇಲ್ಲಿ ಸಂಜೀವಿನಿ ಸಮಾಧಿ ತೊಗೊಂಡಾರ ಅವರು. ಅವ್ರ ಸಮಾಧಿ ಒಳಗಡೆ ಐತಿ. ಆ ಒಳಗಡೆ ಸಮಾಧಿನ ಅಂದರೆ ಇವ್ರು ಫಾಲೋವರ್ಸ್ ಏನು ಮಾಡಿದ್ರು, ಆ ಸಮಾಧಿ ಮೇಲೇನೆ ಒಂದು ಟೆಂಪಲ್ ಕಟ್ಟಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈ ಏರಿಯಾನ ಭಾಳ ಜನ ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕದಾಗ ಭಾಳ ಜನ ನಂಬ್ತಾರೆ ಈ ಪ್ಲೇಸಿಗೆ. ಬಾಳು ಮಾಮ ಅವ್ರದ್ದು ಮೇನ್ ಟೆಂಪಲ್ ನೋಡ್ರಿ, ಇದು ಫ್ರಂಟ್ ವ್ಯೂ ಬಾಳು ಮಾಮ ಅವ್ರದ್ದು. ಬಾಳು ಮಾಮ ಅವ್ರದ್ದು ಇತಿಹಾಸ ಹೆಂಗೈತೆ ಅಂತಂದ್ರೆ, ಅವರು ಸಣ್ಣವಿದ್ದಾಗಿಂದನ ಭಾಳ ಸೈಲೆಂಟ್ ಇದ್ರು ಅವರು. ಮತ್ತು ಅವರು ಧ್ಯಾನ ಒಳಗೆ ಮಗ್ನ ಇರ್ತಿದ್ರು. ಅವ್ರು ಹುಟ್ಟಿದ್ದು ಯಾವಾಗ ಅಂತಂದ್ರೆ ಅಕ್ಟೋಬರ್ 3, 1892 ಹುಟ್ಟಿರ್ತಾರೆ ಅವರು. ಸೊ ಅವರು ಏನು 73 ವರ್ಷ ಬದುಕ್ತಾರೋ. 1966ದಾಗ ಯಾವಾಗ ಅವ್ರು ಸಾಯ್ತಾರಲ್ಲ, ಅವ್ರು ಸಾವನ್ನಪ್ಪಿದಾಗ ಅವ್ರದ್ದು ಸಮಾಧಿ ಏನೈತಲ್ಲ ಇಲ್ಲಿ ಹಿಂದ್ಗಡೆ ಐತಲ್ಲ, ಈ ಸಮಾಧಿ ಒಳಗಡೆ ಇಲ್ಲೇನೆ ಅವ್ರದ್ದು ಸಮಾಧಿ ಮಾಡಿ ಆ ಸಮಾಧಿಗೆ ಏನು ಮಾಡ್ತಾರೋ ಅವರು ಟೆಂಪಲ್ ಒಂದು ಕಟ್ಟಿಸ್ಬಿಡ್ತಾರೋ. ಸೊ ಬಾಳು ಮಾಮ ಅವ್ರಿಗೆ ಆಲ್ರೆಡಿ 3 ಜನ, ಇಬ್ಬರು ಅಣ್ಣ ಇರ್ತಾರೋ ಮತ್ತು ಒಬ್ಬರು ಅಕ್ಕ ಇರ್ತಾರೋ. ಇವರು ಬಾಳು ಮಾಮ ಹುಟ್ಟೋಕ್ಕಿಂತ ಪೈಲ. ಸೊ ಅವ್ರ ತಾಯಿ ಇದ್ದವ್ರು ಏನು ಮಾಡ್ತಾರೋ, ಇಲ್ಲಿ ಒಂದು ಅವ್ರದ್ದು ಒಂದು ಆರಾಧ್ಯ ದೇವ ಇರ್ತೈತಿ, ಹಲ್ಸಿ ದಾರ್ಥ ಅಂತ. ಆ ದೇವರಿಗೆ ಅವರು ಬೇಡ್ಕೊಂಡು ನನಗೊಂದು ಗಂಡು ಮಗು ಆಗಲಿ, ಒಂದು ಮಗು ಆಗಲಿ ಅಂತ ಅವ್ರು ಏನು ಮಾಡ್ತಾರೋ ಬೇಡ್ಕೋತಾರೋ. ಆ ಬೇಡ್ಕೊಂಡ್ಮೇಲೆ ಅವರಿಗೆ ಇನ್ನೂ ಒಂದು ಬ್ಲೆಸ್ಸಿಂಗ್ ಸಿಗ್ತೈತಿ. ಆ ಬ್ಲೆಸ್ಸಿಂಗ್ ಸಿಕ್ಕ ಮೇಲೆ ಏನಾಗ್ತೈತಿ, ಅವರು ಇದೇನು ಮಗು ಹುಟ್ಟತೈತಲ್ಲ, ಆ ಮಗು ಏನು ಮಾಡ್ತೈತಿ ಜಗತ್ತಿಗೆ ಬೆಳಕಾಗ್ತೈತೆ ಅಂತ ಅವ್ರ ಮಗುಗೆ ಏನು ಮಾಡ್ತಾರೋ ಆಶೀರ್ವಾದ ಕೊಡ್ತಾರೋ. ಸೊ ಅದ್ರ ಪ್ರಕಾರನೇ ಬಾಳು ಮಾಮ ಅವ್ರದ್ದು ಏನಾಗ್ತೈತಿ ಇಲ್ಲಿ ಜನ್ಮ ಆಗ್ತೈತಿ. ಸೊ ಬಾಳು ಮಾಮ ಅವರು ಸಣ್ಣವಿರ್ತಾಗಿಂದ ಅಂದ್ರೆ ಒಂದು ಬಡ ಫ್ಯಾಮಿಲಿದಾಗ ಹುಡ್ತಾರ ಅವರು. ಅವ್ರು ಹುಟ್ಟಿದ್ದು ಒಂದು ಒಬ್ಬರ ಸಮಾಜ ಒಳಗೆ ಹುಡ್ತಾರೋ. ಮತ್ತು ಮನೆ ಕೆಲಸನ ಹುಡ್ಕೋತಿರ್ತಾರೆ ಅವರು ಸ್ವಲ್ಪ ಒಂದು ಲೆವೆಲ್ಗೆ ಅವರು ದೊಡ್ಡವರಾದ್ಮೇಲೆ ಏನಾಗ್ತೈತಿ, ಅವ್ರದ್ದು ಮದುವೆ ಟೈಮ್ ಬರ್ತೈತಿ. ಆ ಮದುವೆ ಅವ್ರ ಜೊತೆ ಮಾಡ್ಕೋತಾರಂತಂದ್ರೆ ಸತ್ಯವ ಅಂತ ಒಂದು ಅಂದ್ರೆ ಅವ್ರ ಅಕ್ಕನ ಮಗಳಿರ್ತಾರಲ್ಲ, ಅವ್ರ ಅಕ್ಕನ ಮಗಳಿಗೇನ ಅವ್ರು ಏನು ಮಾಡ್ತಾರೋ ಮದುವೆ ಮಾಡ್ಕೊಂಡು. ಬಟ್ ಅದೇನು ಭಾಳ ದಿನ ನಡೆಯಂಗಿಲ್ಲ. ಸೊ ಅದಾದ್ಮೇಲೆ ಅವ್ರಿಗೇನ ಒಂದು ಗಿಫ್ಟ್ ಅಂತ ಒಂದು 15 ಕುರಿಗಳು ಸಿಗ್ತಾವೆ. ಆ 10 ಅವ್ರಿಗೆ ಅವ್ರನ್ನ ಅದನ್ನ ನೋಡ್ಕೊತ ಹೋಗ್ತಾರೆ ಅವರು. ಅಂದ್ರೆ ಅದನ್ನ ಸಣ್ಣ ಕುರಿ ಇರ್ತಾವೆ, ಸಣ್ಣ ಕುರಿಯದನ್ನ ಅವ್ರು ಪಾಲನೆ ಮಾಡ್ಕೊತ ಹೋಗ್ತಾರೋ. ಆ ಪಾಲನೆ ಮಾಡಿದ್ಮೇಲೆ ಏನಾಗ್ತೈತಿ, ಇವಾಗ ಅವ್ರದ್ದು ಸ್ಟ್ರೆಂತ್ 40,000ದಿಂದ 50,000 ಸ್ಟ್ರೆಂತ್ ಆಗಿದೆ. ಊಟ ಮಾಡೋಕೆ ಹಾಲ್ ನೋಡ್ರಿ, ಇದು ಊಟ ಮಾಡೋದು ಹಾಲ್. ಇದು ಎಲ್ಲರೂ ಪ್ಲೇಟ್ ತೊಗೊಂಡು ಊಟ ಮಾಡಕ್ಕೆ ಹೊಂಟಾರೀಗ. ಇನ್ನು ಗರ್ಭಗುಡಿ ಇದು, ಇಲ್ಲೇ ಸಮಾಧಿ ತೊಗೊಂಡಿದ್ದವರು ಬಾಳಮಾಮ ಅವರು. ದೊಡ್ಡ ಟೆಂಪಲ್ ಒಳಗೆ ಹೆಂಗೆ ವೇಟಿಂಗ್ ನಲ್ಲಿ ನಿಲ್ಲೋದಿರ್ತೈತಿ, ಆಮೇಲೆ ಬ್ಯಾರಿಕೇಡ್ ಹಾಕಿರ್ತಾರಲ್ಲ, ಹಂಗೆ ಈ ಬ್ಲಾಕ್ದಿಂದ ನೀವು ಪಾಸ್ ಆಗಿ ಅಲ್ಲಿ ಮೇನ್ ಟೆಂಪಲ್ಗೆ ಹೋಗ್ಬೇಕು ನೋಡ್ರಿ. ಎಂಟ್ರಿ ಆದಮೇಲೆ ಹಿಂಗೆ ಬ್ಯಾರಿಕೇಡ್ ಸಿಗ್ತಾವೆ ನಿಮಗೆ. ಭಾಳ ಜಾಸ್ತಿ ಕ್ರೌಡ್ದು ಇರ್ತೈತಲ್ಲ, ಅವ್ರದ್ದು ಜಯಂತಿ ದಿನ ಅದು. ಆ ಟೈಮ್ದಾಗ ಏನು ಮಾಡೋದು, ನೀವು ಹಿಂಗೆ ಬ್ಯಾರಿಕೇಡ್ದಾಗ ವೇಟ್ ಮಾಡಬೇಕಾಗ್ತೈತಿ. ಮೇನ್ ಎಂಟ್ರಿ ಗೇಟ್ ಇದು. ಹೊರಗಡೆಯಿಂದ ಬರೋರು ಕೊಲ್ಲಾಪುರ ಮಾರ್ಗದಿಂದ ಬರ್ತಾರಲ್ಲ ಅವ್ರು ತಗೊಳ್ಳೋದು. 1966 ಒಳಗೆ ಬಾಳುಮಾಮ ಅವ್ರು ಸಾಯ್ತಾರಲ್ಲ, ಅವ್ರ ಸಮಾಧಿ ಇಲ್ಲೇ ಮಾಡಿರ್ತಾರೆ. ಬಾಳುಮಾಮ ಸಲುವಾಗಿ ಒಂದು ಕಟ್ಟಿಗೆದು ಕೋಲ್ ಕೊಡ್ತಾರೆ. ಯಾಕಂತಂದ್ರೆ ಅದ್ರ ಹಿಂದೆ ಒಂದು ಇತಿಹಾಸ ಐತಿ. ಪ್ರಸಾದ ಇರ್ತೈತೆ ನೋಡ್ರಿ ಇಲ್ಲಿ ಬಾಳುಮಾಮ ಕಡೆ. ಡೈಲಿ ಒಂದು 1000 ಜನ ಊಟ ಮಾಡಿ ಹೋಗ್ತಾರೆ. ಇಲ್ಲಿ ಬಂದವರು ಯಾರು ಹಸುಲಿ ಹೋಗ್ಬಾರ್ದಂತ ಇಲ್ಲಿ ಊಟದ ವ್ಯವಸ್ಥೆನೂ ಇದೆ ಡೈಲಿ. हाय, ते भाजी पाहिजे. भाजी ಮಾಮ ಅವ್ರಿಗೆ ಯಾಕೆ ಜಾಸ್ತಿ ಜನ ನಂಬ್ತಾರೆ ಅಂತಂದ್ರೆ, ಇವರು ಸಣ್ಣವಿದ್ದಾಗಿಂದ ಏನೋ ಸೋಷಿಯಲ್ ವರ್ಕ್ ಮಾಡೋದು, ಸೊಸೈಟಿಗೆ ಸ್ವಲ್ಪ ಹೆಲ್ಪ್ ಮಾಡೋದು. ಆಮೇಲೆ ನಂಬಿ ಬಂದಿದ್ದ ಜನ ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಅವ್ರ ಮೈಯಲ್ಲಿ ಅಂದ್ರೆ ಹಿಂಗೆ ದೇವ್ರದ್ದು ಏನಾದರೂ ಪ್ರಾಬ್ಲಮ್ ಇರ್ತೈತಲ್ಲ ಅಂಥದ್ದಾಯಿತು. ಮತ್ತು ಯಾವುದಾದ್ರೂ ಏನೋ ಒಂದು ಬ್ಯಾಡ್ ನೆಗೆಟಿವ್ ಅವರು ಇದು ಬಾಡಿನಲ್ಲಿ ಆಗಿರ್ತೈತಲ್ಲ, ಸೊ ಅದನ್ನೆಲ್ಲ ಏನಕ್ಕೆ ತಪ್ಪಿಸ್ಕೋಬೇಕಂತ ಅದನ್ನ ತೆಗಿಬೇಕಂತ ಇಲ್ಲಿ ಬಾಳುಮಾಮ ಅವ್ರ ಕಡೆ ಬರ್ತಾರೆ. ಸೊ ಅಂಥದ್ದು ಒಂದು ರೀಸನು ಐತಿ. ಮೆಟಕಿ ಅಂತ ಒಂದು ವಿಲೇಜ್ ಐತಿ. ಆ ಮೆಟಕಿ ವಿಲೇಜ್ದಾಗ ಏನು ಮಾಡಿದರು ಬಾಳುಮಾಮ ಅವರು, ಅಲ್ಲಿ ಕಮ್ಯುನಿಟಿ ಏರಿಯಾ ಏನು ಮಾಡ್ತಾರೋ, ನಾವು ಹಬ್ಬ ಮತ್ತು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ತಿರ್ತಾರೆ ಅವರು. ಹಬ್ಬ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಬೇಕಾದ್ರೆ ಏನಾಗ್ತೈತಿ, ಅಲ್ಲಿ ಜನರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಾಳುಮಾಮ ಅವ್ರು ಏನು ಮಾಡ್ತಾರೆ, ಒಂದು ಕಟ್ಟಿಗೆದ ಕೋಲನ್ನು ರೆಡಿ ಮಾಡಿ ಅಲ್ಲಿ ಸ್ತಂಭನ ಕಟ್ತಾರೋ. ಇನ್ನು ಮುಂದೆ ನೀವು ಹಬ್ಬ ಎಲ್ಲ ಮಾಡ್ಕೋಬಹುದು. ಇನ್ನು ಮುಂದೆ ಏನೋ ಎವಿಲ್ ಸ್ಪಿರಿಟ್ ಅದು ಏನು ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಸಂಪ್ರದಾಯ ಐತಿ. ಬಾಳುಮಾಮ ಅವರ ಭಂಡಾರ ತೊಗೊಂಡು ಕಾಯಿನ್ ಅಂಟಿಸ್ತಾ ಇದ್ದಾರೋ. ಅವ್ರದ್ದು ಏನಾದರೂ ವೀಸ್ ಇತ್ತಂತಂದ್ರೆ ಅದು ಪೂರ್ಣ ಆಗಬೇಕಂತ. ಸೊ ಅದೊಂದು ಸಂಪ್ರದಾಯ ಇದೆ ಇಲ್ಲಿ. ಅದೇನಾದರೂ ಕಾಯಿನ್ ಅಂಟ್ಕೋತೀವಿ ಅಂತಂದ್ರೆ ಅವ್ರದ್ದು ವೀಸ್ ಪೂರ್ಣ ಆಗ್ತೈತಿ ಅಂದಂಗೆ ಅದು.
ಸೊ ಬಾಳು ಮಾಮ ಅವ್ರು ಹುಟ್ಟಿದ್ದ ಒಂದು ಅಕೋಲಾ ಅಂತ ಒಂದು ಊರು ಅದು, ಈಗಿಂದ ಬೆಳಗಾಂ ಡಿಸ್ಟಿಕ್ ಆಗಿತ್ತು ಅದು. ಅವರು ಹುಟ್ಟಿದಾಗ 1800 ಅಂದ್ರೆ ಬ್ರಿಟಿಷರ್ ಕಾಲದಾಗ ಹುಟ್ಟಿರ್ತಾರಲ್ಲ, ಆ ಟೈಮ್ನಲ್ಲಿ ಏನಾಗ್ತೈತಿ ಅದು ಒಂದು ಮೈಸೂರು ಪ್ರಾಂತ್ಯ ಆಗಿರ್ತೈತಿ ಅದು. ಸೊ ಇವಾಗೂ ಬಾಳು ಮಾಮ ಅವ್ರದ್ದು ಅವರು ಯೂಸ್ ಮಾಡಿದ್ದು ಡ್ರೆಸ್ ಆಯಿತು, ಅವ್ರು ಯೂಸ್ ಮಾಡಿದ್ದು ಕಂಬಳಿ ಆಯಿತು. ಸೊ ಅದೆಲ್ಲ ಏನು ಮಾಡಿದ್ದಾರೆ ಇವಾಗೂ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಟೆಂಪಲ್ನಲ್ಲಿ. ಸೊ ಆ ಟೆಂಪಲ್ನಲ್ಲಿ ಏನೋ ಸೇಫಾಗಿ ಇಟ್ಟಿದ್ದಾರೆ ಇಲ್ಲಿ ಬಾಳು ಮಾಮ ಅವರು ನೆನಪಿನಂತಗೋಸ್ಕರ. ಬಾಳು ಮಾಮ ಅವರು ಸಾಯ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೀವು ಏನಾದರೂ ನಾನು ಸತ್ತಿದ್ದೇನೆ ಅಂತ ತಿಳ್ಕೊಂಡ್ರೆ ನಾನು ಸತ್ತಿದ್ದೀನಿ, ನೀವೇನಾದರೂ ನಾನು ಬದುಕಿದ್ದೇನೆ ಅಂತ ತಿಳ್ಕೊಂಡ್ರೆ ಅಂತಂದ್ರೆ ನಾನು ಜೀವಂತವಾಗಿ ಇದ್ದೇನೆ ಅಂತ ಹೇಳ್ತಾರೆ ಅವರು. ಅವ್ರದ್ದು ಭಕ್ತರಿಗೇನು ಒಂದು ಸಂದೇಶ ಕೊಡ್ತಾರೆ. ಸೊ ಬಾಳು ಮಾಮ ಅವರು ಸಣ್ಣ ವಯಸ್ಸಾಗಿಂದ ಏನು ದೇವರಿಗೆ ಅಂದ್ರೆ ಸೊಸೈಟಿ ಕೆಲಸ ಮಾಡೋದು ಅದು ಎಲ್ಲ ಮಾಡ್ತಿದ್ರಲ್ಲ. ಸೊ ಅವಾಗ ಅವ್ರಿಗೆ ಏನು ಇಲ್ಲಿ ಅವರು ಫಾಲೋವರ್ಸ್ ಇರ್ತಾರಲ್ಲ, ಅಂದ್ರೆ ಕುರುಬ ಸಮಾಜದವ್ರು ಆಯಿತು ಮತ್ತು ಅವ್ರ ಫಾಲೋವರ್ಸ್ ಆಯಿತು, ಅವ್ರೇನಂತಾರೆ ಏನು ಲಾರ್ಡ್ ಶಿವದ ಅವತಾರ ಇದ್ದೀರಿ, ಅದಕ್ಕೆ ನಾವು ನಿಮಗೆ ಲಾರ್ಡ್ ಶಿವದ ಅವತಾರ ಅಂತ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ. ಕೇಸ್ ನೀವೇನಾದರೂ ಇಲ್ಲಿ ಬರ್ತಾ ಇದ್ದೀರಿ ಅಂತಂತಂದ್ರೆ ಈ ಪ್ಲೇಸಿಗೆ ಡೆಫಿನೆಟ್ಲಿ ವಿಸಿಟ್ ಮಾಡೋ ಪ್ರಯತ್ನ ಮಾಡಿರಿ. ಯಾಕಂತಂತಂದ್ರೆ ಇದು ಒಂದು ಐತಿಹಾಸಿಕ ಪ್ಲೇಸ್ ಐತಿ, ಭಾಳ ದೊಡ್ಡ ಪಿಲಿಗ್ರಿಮ್ ಸ್ಪಾಟ್ ಐತಿ ಇದು. ನೀವು ಯಾರಿಗಾದ್ರೂ ಕೇಳಿದ್ರಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ನಿಮಗೆ ಬಾಳು ಮಾಮ ಅಂತ. ಸೊ ಅವರು ಹಾಕೋತಿತ್ತು ಅವ್ರ ಡ್ರೆಸ್ನು ಎಂಥದಿತ್ತು ಅಂತಂದ್ರೆ ವೆರಿ ಸಿಂಪಲ್ ಡ್ರೆಸ್ ಇತ್ತು. ಅದೇನೋ ಒಂದು ಹಳದಿ ಕಲರ್ ಅಂಗಿ ಹಾಕೊಳ್ಳೋದು, ವೈಟ್ ಕಲರ್ ಧೋತಿ ಹಾಕೊಳ್ಳೋದು, ಒಂದು ಕಂಬಳಿ ಹೊತ್ಕೊಳ್ಳೋದು, ಕ್ಯಾಗ್ ಒಂದು ಕಟ್ಟಿಗೆ, ಮತ್ತು ಅವ್ರ ಜೊತೆಗೆ ಒಂದು ನಾಯಿ ಇರ್ತಿತ್ತು. ಮತ್ತು ಕುರಿನ ಮೇಯ್ಸಕ್ಕೆ ಹೋಗ್ತಿದ್ರು ಅವರು. ಕುರಿನ ಎಲ್ಲೆಲ್ಲಿ ಮೇಯ್ಸಕ್ಕೆ ಹೋಗ್ತಿದ್ರಲ್ಲ ಅಲ್ಲೆಲ್ಲ ಸೊಸೈಟಿ ಕೆಲಸ ಮಾಡೋದು, ಭೂತ ಪ್ರೇತಗಳನ್ನ ಏನೋ ಓಡಿಸೋದು, ಇಂಥದ್ದೆಲ್ಲ ಮಾಡಿದ್ದಕ್ಕೆ ಅವರಿಗೆ ಒಂದು ಏನೋ ಪ್ರಸಿದ್ಧಿ ಸಿಕ್ಕಿದೆ. ಸೊ ಇನ್ ಕೇಸ್ ನೀವೇನಾದರೂ ಇಲ್ಲಿ ಬರ್ತಾ ಇದ್ದೀರ ಅಂತಂದ್ರೆ ಎಲ್ಲಿಂದ ಬರ್ತಾ ಇದ್ದೀರ ಅಂತ ನಂಗೆ ಕಮೆಂಟ್ ಮಾಡಿರಿ. ಮತ್ತು ನಿಪ್ಪಾಣಿ ಬಸ್ ಸ್ಟಾಪ್ದಿಂದ ನಿಮಗೆ ಇಲ್ಲಿ ಡೈರೆಕ್ಟ್ ಬಸ್ ಫೆಸಿಲಿಟಿ ಸಿಗ್ತೈತಿ. ಓನ್ಲಿ 23 ಕಿಲೋಮೀಟರ್ಸ್ ಇದೆ. ಸೊ ಡೆಫಿನೆಟ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಈ ಪ್ಲೇಸಿಗೆ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದೆ, ಇಲ್ಲಿಂದ ಬ್ಲೆಸ್ಸಿಂಗ್ಸ್ ತೊಗೋರಿ. ಸೊ ಮರಾಠಿ ಒಳಗೆ ಒಂದು ಏನು ಕೋಟ್ ಇದೆ ಅಂತ, ಬಾಳು ಮಾಮಚ್ಚೆ ನಾವನ್ನ ಚಾಂಗಬಲ್ಲ ಅಂತಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ನಂಗೆ. ಸೊ ಅದಕ್ಕೆ ಬಾಳು ಮಾಮಚ್ಚೆ ನಾವನ್ನ ಚಾಂಗಬಲ್ಲ ಅಂತ ಹೇಳ್ತಾರೆ ಇಲ್ಲಿ. ಥ್ಯಾಂಕ್ ಯು.